ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಪಂಚಮುಖಿ ದೇಗುಲದ ಅರ್ಚಕ ಶ್ಯಾಮ್ ಆಚಾರ್ಯ ಭವಿಷ್ಯ ನುಡಿದಿದ್ದಾರೆ. ಪಂಚಮುಖಿ ಪ್ರಾಣದೇವರು ರಾಯರ ಅನುಗ್ರಹ ಡಿಕೆ ಶಿವಕುಮಾರ್ಗಿದೆ. ಪಂಚಮುಖಿ ಆಂಜನೇಯನಿಗೆ ಜೇನುತುಪ್ಪದ ಅಭಿಷೇಕವನ್ನ ನೆರವೇರಿಸಿದ್ರು. ಡಿಕೆ ಶಿವಕುಮಾರ್ ಅವರು ಪೂಜೆ ಮಾಡಿದ್ದಾರೆ. ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬುಧವಾರ ಸ್ವಾತಿ ನಕ್ಷತ್ರ ವಿಶೇಷ ದಿನ ಪುಷ್ಪಾರ್ಚನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಇಷ್ಟ ಕಾರ್ಯ ಗ್ಯಾರಂಟಿ ನೆರವೇರುತ್ತೆ. ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬಹುದು ಅಷ್ಟೇ, ಆದ್ರೆ ಗ್ಯಾರಂಟಿ ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಶ್ಯಾಮಾಚಾರ್ಯ ಅರ್ಚಕರು ಹೇಳಿಕೆ ಕೊಟ್ಟಿದ್ದಾರೆ. ಮಂತ್ರಾಲಯಕ್ಕೆ ಹೋಗಿ ಗುರುಗಳ ದರ್ಶನ ಪಡೆದು ಮತ್ತು ಪಂಚಮುಖಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿ ಅವರ ವಿಶೇಷ ಮನಸ್ಸಿನಲ್ಲಿ ಏನಿದೆ, ಅದು ಸಿಎಂ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಒಂದು ಆಸೆ ಇದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ದರ್ಶನ ಪಡ್ಕೊಂಬರ್ತಾರೆ, ಪೂಜಾ ಪುನಸ್ಕಾರ ಮಾಡಿಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಸಹ ಪೂಜೆಯನ್ನು ಮಾಡಿಸಿದ್ದಾರೆ. ಏನ್ರಿ ಅದು ಪುಷ್ಪಾರ್ಚನೆ ಮಾಡಿಸಿದ್ದಾರೆ. ಪುಷ್ಪಾರ್ಚನೆ ಮನಸ್ಸಿನಲ್ಲಿ ಬೇಡಿಕೆ ಇಟ್ಟುಕೊಂಡು ಪುಷ್ಪಾರ್ಚನೆ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಅವರು ಪುಷ್ಪಾರ್ಚನೆ ಮಾಡಿದ್ದಾರೆ. ಮತ್ತು ಒಳಗೆ ಪಂಚಮುಖಿ ಪ್ರಾಣದೇವರಿಗೆ ಮಧು ಅಭಿಷೇಕ ಮಾಡಿಸಿದ್ದಾರೆ. ಇವತ್ತಿನ ಪೂಜಾ ಕಾರ್ಯಕ್ರಮ ಎಲ್ಲ ಅವ್ರದ್ದೇ ಇದೆ. ಮುಂದಿನ ದಿವಸ ಸಿಎಂ ಆಗಿ ಗ್ಯಾರಂಟಿ ಆಗ್ತಾರೆ. ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಮತ್ತು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಗ್ಯಾರಂಟಿ ಆಗ್ತಾರೆ. ಇಲ್ಲಿ ಪೂಜೆ ಮಾಡಿರೋದು ನೋಡ್ರಿ, ವಾಯುಸ್ತುತಿ ಪುನಶ್ಚರಣೆ ಅಂತ ಹೇಳ್ತಾರೆ. ವಾಯುಸ್ತುತಿ ಪುನಶ್ಚರಣೆ ಅಂದರೆ 42 ಶ್ಲೋಕ. 42 ಶ್ಲೋಕದಲ್ಲಿ ಅವ್ರ ಇಷ್ಟ ಕಾರ್ಯ ಶ್ಲೋಕ ಇರುತ್ತೆ. ಆ ಇಷ್ಟ ಕಾರ್ಯ ಶ್ಲೋಕ ಅವ್ರ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ, ಅದೇ ಬೇಡಿಕೆಯಿಂದನೇ ದೇವರಿಗೆ, ಪಂಚಮುಖಿ ಪ್ರಾಣದೇವರಿಗೆ ಮಧು ಅಭಿಷೇಕ ಮಾಡಿದ್ದಾರೆ ಬೆಳಿಗ್ಗೆ. ಆ ಅಭಿಷೇಕ ಮಾಡೋದ್ರಿಂದ ಅವರು ಸಿಎಂ ಆಗಬೇಕಂತ ಉದ್ದೇಶ ಇದೆ. ಸಿಎಂ ಗ್ಯಾರಂಟಿ ಆಗ್ತಾರೆ. ಅದು ಮಧು ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.